ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಅಶ್ವಿನಿ ಗೌಡ ಅವರ ಮತ್ತೊಂದು ಮುಖವಾಡ ಇದೀಗ ಬಯಲಾಗಿದೆ. ಸಾಕಷ್ಟು ಜನ ಇವರಿಗೆ ಎರಡು ಮುಖ ಇದೆ ಅನ್ನುವಂಥದ್ದನ್ನ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ರು. ಆದ್ರೆ ಇಲ್ಲ, ನಾನು ಇರೋದೇ ಈ ತರ ಒಳ್ಳೆಯವಳಾಗೆ ಇರ್ತೀನಿ ಅನ್ನುವಂಥ ವಿಚಾರವನ್ನ ಅಶ್ವಿನಿ ಗೌಡ ಹೇಳ್ಕೊಂಡಿದ್ರು. ಆದ್ರೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಗಿಲ್ಲಿ ಗೆದ್ದ ನಂತರ ಅದೇ ದಿನ ಅಶ್ವಿನಿ ಗೌಡ ಅವ್ರು ಮಾತನಾಡ್ತಾರೆ. ಸೊ ಯಾರು ಗೆದ್ರು ಖುಷಿನೇ, ಗಿಲ್ಲಿ ಗೆದ್ದಿರುವಂಥದ್ದು ಖುಷಿ. ಸೊ ಅತ್ತೆ ಮಗ ಅನ್ನುವಂತಹ ಕಾರಣಕ್ಕೆ ನಾನು ಅವ್ರನ್ನ ಸಪೋರ್ಟ್ ಮಾಡ್ತೀನಿ, ತುಂಬಾ ಖುಷಿ ಇದೆ ಅನ್ನುವಂಥ ವಿಚಾರವಾಗಿ ಮೀಡಿಯಾ ಮುಂದೆ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಆದರೆ ಒಂದೇ ದಿನದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೋಡೋದಾದ್ರೆ ಅಶ್ವಿನಿ ಗೌಡ ಅವರು ಮತ್ತೊಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದ್ರೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ. ಆದರೆ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಆಗಿರುವಂಥ ನಟ ಅಂದ್ರೆ ಗಿಲ್ಲಿ ನಟ ಬಡವ ಅಲ್ಲ, ಬಡವನ ಗೆಟಪ್ನಲ್ಲಿ ಇದ್ದಾರೆ ಅನ್ನುವಂಥ ವಿಚಾರವಾಗಿ ಒಂದು ಹೇಳ್ತಾರೆ. ಅಷ್ಟಾದರೂ ಸರಿ, ಆದರೆ ಇದೀಗ ಕಲರ್ಸ್ ಕನ್ನಡದ ವಿರುದ್ಧವಾಗಿ, ಬಿಗ್ ಬಾಸ್ ತಂಡದ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಮಾತನಾಡಿರುವಂಥದ್ದು ಅದು ಏನಪ್ಪ ಅನ್ನೋದನ್ನು ಕೂಡ ಹೇಳ್ತೀವಿ. ಒಂದು ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಜಾಹ್ನವಿ ಅವರು ಕಲರ್ಸ್ ಕನ್ನಡದ ವಿಚಾರವಾಗಿ ಮಾತನಾಡಿ ಕಲರ್ಸ್ ಕನ್ನಡದಿಂದ ಸ್ವಲ್ಪ ದೂರ ಉಳಿದ್ರು ಅಂತಾನೆ ಹೇಳ್ಬೋದು, ಅಥವಾ ಕಲರ್ಸ್ ಕನ್ನಡದವರು ಆಕೆಯನ್ನ ದೂರ ಇಟ್ರು ಅಂತಾನೂ ಹೇಳ್ಬೋದು. ಯಾಕಂತಂದ್ರೆ ಆಕೆ ಯಾವಾಗ ಮಾತನಾಡಿದ್ರು ಕಲರ್ಸ್ ಕನ್ನಡದ ಬಗ್ಗೆ, ನೆಕ್ಸ್ಟ್ ವಾರ ಆಕೆ ಎಲಿಮಿನೇಟ್ ಆದ್ರು. ಸೊ ಹಾಗಾಗಿ ಈಗ ಅಶ್ವಿನಿ ಗೌಡ ಅವರು ಕೂಡ ಅದೇ ಒಂದು ಸಮಸ್ಯೆಯಲ್ಲಿ ಸಿಲುಕ್ ಹಾಕೊಂಡಿದ್ದಾರೆ. ಸ್ನೇಹಿತರೆ, ಅದು ಏನು ಅನ್ನೋದನ್ನ ಹೇಳ್ತೀನಿ. ಸೊ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಬಡವರ ಮಕ್ಕಳು ಬೆಳಿಬೇಕು ಅನ್ನೋದು ನಟ ಡಾಲಿ ಧನಂಜಯ್ ಅವರ ಡೈಲಾಗ್. ಆದ್ರೆ ಇಲ್ಲಿ ಪ್ರಶ್ನೆ, ಗಿಲ್ಲಿ ನಿಜವಾಗಿ ಕೂಡ ಬಡವನ ಅನ್ನೋದು, ನಿಜವಾದ ಬಡವ ಮತ್ತು ಬಡವನಂತೆ ಕಾಣಿಸ್ಕೊಳ್ಳುವಂತ ಗೆಟಪ್ ಎರಡು ಒಂದೇ ಅಲ್ಲ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಗಿಲ್ಲಿ ಬಡವನ ಗೆಟಪ್ ನಲ್ಲಿ ವಿನ್ನರ್ ಆದ್ರು ಅಂತ ಅಭಿಪ್ರಾಯವನ್ನ ಅಶ್ವಿನಿ ಗೌಡ ಅವರು ಕೊಟ್ಟಿದ್ದಾರೆ. ಗಿಲ್ಲಿಯನ್ನ ಬಡವ ಅಂತ ಕರೆಯೋದು ತಪ್ಪು. ಬಡತನವನ್ನ ಯಾವತ್ತೂ ಸ್ಟ್ರಾಟಜಿಕ್ ಕಾರ್ಡ್ ಆಗಿ ಬಳಸಬಾರ್ದು. ಬಹುಶಃ ಗಿಲ್ಲಿಯ ಈ ಗೆಟಪ್ ಹಾಗೆ ಅವರ ಆಟ ಜನರಿಗೆ ಇಷ್ಟ ಆಗಿರಬಹುದು. ಆದ್ರೂ ಗಿಲ್ಲಿಯ ಗೆಲುವಿಗೆ ಗೌರವ ವ್ಯಕ್ತಪಡಿಸಿದ್ದಾರೆ. ಗಿಲ್ಲಿ ಗೆದ್ದಿದ್ದಾರೆ. ಅವರ ವ್ಯಕ್ತಿತ್ವ ಹಾಗೂ ಆಟದ ಬಗ್ಗೆ ನನಗೆ ಖಂಡಿತ ಹೆಮ್ಮೆ ಇದೆ ಅನ್ನುವಂತ ಒಂದು ವಿಚಾರವನ್ನ ಅಶ್ವಿನಿ ಗೌಡ ಅವರು ಹಿಂದಿನ ದಿನ ಹೇಳ್ಕೊಳ್ತಾರೆ. ಸ್ನೇಹಿತರೆ, ಆದ್ರೆ ನೆಕ್ಸ್ಟ್ ಡೇ ನಾವು ನೋಡೋದಾದ್ರೆ ಕಂಪ್ಲೀಟ್ ಉಲ್ಟಾ ಹೊಡೆದಿದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಟಾಸ್ಕ್ ಅನ್ನ ಆಟ ಆಡಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ, ವ್ಯಕ್ತಿತ್ವ ಕೂಡ ಚೆನ್ನಾಗಿರ್ಲಿಲ್ಲ. ಆದ್ರೆ ಎಲ್ಲರನ್ನ ತುಳಿದು ಕಾಮಿಡಿಯನ್ನ ಮಾಡಿದ್ರು, ಅವರೇ ವಿನ್ನರ್ ಆದ್ರು. ಹಾಗಾದ್ರೆ ಇದು ಕಾಮಿಡಿ ಶೋನ ಅನ್ನುವಂತ ವಿಚಾರವಾಗಿ ಕಲರ್ಸ್ ಕನ್ನಡಕ್ಕೆ ಅಶ್ವಿನಿ ಗೌಡ ಅವರು ಇಂಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಒಂದು ದಿನ ಒಂದು ಮುಖ, ಎರಡನೇ ದಿನ ಮತ್ತೊಂದು ಮುಖ. ಇದೇ ಅಶ್ವಿನಿ ಗೌಡ ಅವರ ಒಂದು ಮುಖವಾಡ ಕಳಚಿ ಬಿದ್ದಿದೆ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಸರಿ, ಗಿಲ್ಲಿ ಅವರು ಆಟವನ್ನ ಚೆನ್ನಾಗಿ ಆಡಿಲ್ಲ ಅಥವಾ ಬಡವ ಆತ ಅಲ್ಲ ಅನ್ನುವಂಥದ್ದಕ್ಕೂ ಕೂಡ ಗಿಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಅಶ್ವಿನಿ ಗೌಡ ಅವ್ರಿಗೆ ನಾನು ಎಲ್ಲೂ ಕೂಡ ಬಡವ ಅನ್ನುವಂಥದ್ದಾಗಿ ಹೇಳಲಿಲ್ಲ. ಸೊ ಬನಿಯನ್ನು ಚಡ್ಡಿ ಹಾಕೊಂಡ ಮಾತ್ರಕ್ಕೆ ಬಡವನಾಗಿ ನಾನು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ನನ್ನ ಇಷ್ಟ, ನಾನು ನನ್ನ ಬಟ್ಟೆಯನ್ನ ಹಾಕೋತಾ ಇದ್ದೆ, ಯಾಕೆ ಶ್ರೀಮಂತರು ಬನಿಯನ್ನು ಚಡ್ಡಿಯನ್ನ ಹಾಕೊಳ್ಳೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಗಿಲ್ಲಿ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಮಾತಿನ ಬರದಲ್ಲಿ ಅವ್ರು ಏನಾದರೂ ಹೇಳಿರಬಹುದು, ಇಟ್ಸ್ ಓಕೆ ಅನ್ನುವಂಥ ವಿಚಾರವಾಗಿ ಗಿಲ್ಲಿ ಅದನ್ನ ತುಂಬಾ ಕಾಮ್ ಆಗಿ ಏನು ಒಂದು ಟೆನ್ಷನ್ ಮಾಡ್ಕೊಳ್ಳದೆ, ಏನು ಕೋಪ ಮಾಡ್ಕೊಳ್ಳದೆ ತಗೊಂಡಿದ್ದಾರೆ. ಸೊ ಇದು ಗಿಲ್ಲಿಯ ವ್ಯಕ್ತಿತ್ವ ಆಗುತ್ತೆ. ಆದ್ರೆ ಅಶ್ವಿನಿ ಗೌಡ ಅವರು ಇಷ್ಟಕ್ಕೆ ಮಾತ್ರ ಸುಮ್ಮನಾಗಿಲ್ಲ. ಆತನ ವ್ಯಕ್ತಿತ್ವ ಕೂಡ ಬಿಗ್ ಬಾಸ್ ಮನೇಲಿ ಕಾಣಿಸ್ಕೊಂಡಿಲ್ಲ, ಟಾಸ್ಕ್ ಕೂಡ ಆಡಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬರೀ ಎಲ್ಲರನ್ನ ಹೀಯಾಳಿಸಿದ ಮಾತ್ರಕ್ಕೆ ಆತ ವಿನ್ನರ್ ಆದ. ಸೊ ಇದು ಕಾಮಿಡಿ ಶೋನ ಅನ್ನುವಂಥ ಪ್ರಶ್ನೆಯನ್ನ ಇದೀಗ ಅಶ್ವಿನಿ ಗೌಡ ಅವ್ರು ಮಾಡಿರುವಂಥದ್ದು ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗಿಲ್ಲಿಗೆ ಡೈರೆಕ್ಟ್ ಆಗಿ ಮಾತನಾಡಲಿ, ಆದ್ರೆ ಇದು ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ತಂಡದವ್ರಿಗಾಗಿರ್ಬೋದು ಅಥವಾ ಕಲರ್ಸ್ ಕನ್ನಡಗೆ ಪ್ರಶ್ನೆ ಮಾಡದಂತಿದೆ. ಸೊ ಹಾಗಾಗಿ ಇದು ತಪ್ಪು. ಇದಕ್ಕೆ ಕಲರ್ಸ್ ಕನ್ನಡ ಉತ್ತರ ಕೊಡುತ್ತಾ? ಯಾಕಂತಂದ್ರೆ ಈಗ ಕಂಪ್ಲೀಟ್ ಆಗಿ ಇದು ಉಲ್ಟಾ ಹೊಡೆದಂಗಾಯ್ತು. ಸೊ ಕಲರ್ಸ್ ಕನ್ನಡದ ತೀರ್ಮಾನ ಏನಿದೆಯೋ, ತೀರ್ಪು ಏನಿದೆಯೋ, ಬಿಗ್ ಬಾಸ್ನ ತೀರ್ಪು ಏನಿದೆಯೋ ಅದೇ ಸುಳ್ಳು, ಅದು ತಪ್ಪು ಅನ್ನುವಂಥ ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಮಾತನಾಡಿರುವುದು ಸಹಜವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅಶ್ವಿನಿ ಗೌಡ ಅವರು ಕಲರ್ಸ್ ಕನ್ನಡದ ವಿಚಾರವಾಗಿ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಕಾಮಿಡಿ ಶೋನ ಅಂತ ಕೇಳಿರುವಂತದ್ದು ಸರಿ ಅಂತ ಅನ್ಸುತ್ತಾ, ಅಥವಾ ಮಾತಿನ ಬರದಲ್ಲಿ ಹೀಗೆ ಹೇಳಿದ್ರು ಅಂತ ಅನ್ಸುತ್ತೋ, ಅಥವಾ ತಾನು ವಿನ್ ಆಗಿಲ್ಲ ಅನ್ನುವಂತಹ ಕಾರಣಕ್ಕೆ ಗಿಲ್ಲಿ ರಕ್ಷಿತಾ ಅವರು ವಿನ್ನರ್ ಆದ್ರು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ಮಾತನಾಡಿದ್ರು ಅಂತ ಅನ್ಸುತ್ತಾ, ಅದನ್ನ
ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.